ನನಗೆ ಇವತ್ತು ನೆನಪಿದೆ. ಆ ದಿನಗಳು ಮತ್ತೆ ನನಗೂ ಬರಬಾರ್ದಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಇವತ್ತಿಗೆ ಚೆನ್ನಾಗಿರ್ಬೋದು, ಬಟ್ ಅವತ್ತಿಗೆ ನಾನ್ ಬಂದಾಗ ನಾನು ಕಾಲೇಜ್ ಬರ್ಬೇಕಂದ್ರು 2 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಾಗಿತ್ತು, ನಡ್ಕೊಂಡು ಹೋಗ್ಬೇಕಾಯ್ತು. ನಾವು ಬೇರೆ ಕಾಲೇಜ್ಗೆ ಹೋಗಿ ಕಾಂಪಿಟೇಷನ್ ಹೋದಾಗ ಆ ನರ್ವಸ್ನೆಸ್ ಇತ್ತು. ಸೊ ನಾನು ಫಸ್ಟ್ ಸೋಲ್ ಕಂಡಿದ್ದೆ weight lifting ಅಲ್ಲಿ. ನನ್ನ ಫಸ್ಟ್ ಕಾಂಪಿಟೇಷನ್ ಸೋಲ್ ಕಂಡಿದ್ದೀನಿ. ಯಾವಾಗ್ಲೂ ಅಷ್ಟೇ, ಫಸ್ಟ್ ದಿನನೇ ಯಾರು ಸಕ್ಸಸ್ ಬರಲ್ಲ ಅಂತ ಹೇಳ್ತಾರಲ್ವಾ. ಸೊ ನಂದು ಅಷ್ಟೇ. ಬಟ್ ಅದು ಆ ಕಾಂಪಿಟೇಷನ್ಸ್ ಹೋದಾಗ ನಾನು ತುಂಬಾ ಗಿಲ್ಟಿ ಫೀಲ್ ಆಗಿದ್ದೇನೆ. ಎಷ್ಟು ಅಂದ್ರೆ ಅವಮಾನಗಳು, ಯಾಕಂದ್ರೆ ನಮ್ ಸೀನಿಯರ್ಸ್ ಇರ್ತಾರಲ್ವ ಜೊತೆಯಲ್ಲಿ, ಕಾಲೇಜಲ್ಲಿ ಇಷ್ಟು ಇಲ್ಲಿ ಮಾಡೋದಲ್ಲ, ನೀನ್ ಅಲ್ಲೂ ಗೆಲ್ಲಬೇಕು ಅಂತ ತುಂಬಾ ಆ ಸಫರ್ನೆಸ್ ಏನಿದೆ, ಆ ಗಿಲ್ಟಿ ಫೀಲ್. ಅವಾಗ ನಾನು ಜಿಮ್ ಜಾಯ್ನ್ ಆಯ್ಕೆ ಒಂದು ರೀಸನ್. ಹೋದಾಗ ನಮ್ ಸರ್ ಅಂದ್ರು, ಏನ್ ಹೋಗ್ತೀರಾ, ಮನೇನ ಹೋಗಿ ಸೋತ್ ಬಂದಿದ್ರ, ಏನ್ ಯಾಕೆ ಹೋಗ್ತೀರಾ ಮತ್ತೆ ಅಂತ ನನಗೆ ಅಂದ್ರು. ಸರ್ ಇಲ್ಲ ಸರ್, ಈ ಸಲ ಹೋಗಿ ಗೆಲ್ತೀನಿ ಅಂದೆ. ನಿಮ್ಗೆ ಚಾರ್ಜ್ ಕೊಡೋಕೆ ದಂಡ ಅಂದ್ಬಿಟ್ಟು ಸೊ ಈ ಅವಮಾನ ಇದೆಯಲ್ಲ, ಅದು ತುಂಬಾ ನಿದ್ದೆಗೆಡಿಸುತ್ತೆ ಮನುಷ್ಯನ. ಎಷ್ಟು ನಿದ್ದೆಗೆಡಿಸುತ್ತೆ ಅಂದ್ರೆ, ಎಷ್ಟೋ ರಾತ್ರಿಗಳು ನಿದ್ದೆ ಬರಲ್ಲ. ಅವಮಾನಗಳು ಅನ್ನೋದು ನಾವ್ ಎಲ್ಲಾದ್ರೂ ನಮ್ಗೆ ಅವಮಾನ ಆದ್ರೆ ಅದು ಮರೆಯಕ್ಕಾಗಲ್ಲ. ಪ್ರತಿನಿತ್ಯ ನಮ್ಗೆ ಅದು ಹೇಳ್ತಾ ಇರುತ್ತೆ, ಇದು ನೀನಲ್ಲ, ನೀನು ಏನಂತ ಪ್ರೂವ್ ಮಾಡ್ಕೊಬೇಕು, ಮಾಡ್ಕೊಳ್ಳೇಬೇಕು.